ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಮ್ಮೆ ಯೋಚಿಸಿ ನೋಡಿ, ನಾವು ದಿನವಿಡೀ ಎಷ್ಟು ಬಾರಿ ನನ್ನದು, ನಾನು, ನನ್ನವರು, ನನ್ನ ಸಮಸ್ಯೆ ಅಂತ ಒದ್ದಾಡ್ತೀವಿ ಅಲ್ವಾ? ಓಂ ಶಾಂತಿ. ಹೌದು, ಖಂಡಿತ. ಇದು ಪ್ರತಿಯೊಬ್ಬರ ವಾಸ್ತವ. ಏನ್ ಗೊತ್ತಾ, ಇದೊಂದು ಅದ್ಭುತವಾದ ಆದ್ರೆ ಅಷ್ಟೇ ಅಪಾಯಕಾರಿಯಾದ ಜೇಡರ ಬಲೆಯಿದ್ದ ಹಾಗೆ. ಸರಿಯಾಗಿ ಹೇಳಿದ್ರಿ. ಆ ಬಲೆಯಲ್ಲಿ ಒಂದು ಚಿಕ್ಕ ಕೀಟ ಸಿಲುಕುಕೊಂಡಾಗ ಅದು ಹೊರಗೆ ಬರಲು ಎಷ್ಟೇ ಒದ್ದಾಡಿದರೂ, ತನ್ನ ಕಾಲುಗಳನ್ನು ಬಿಡಿಸಿಕೊಳ್ಳೋಕೆ ಎಷ್ಟೇ ಪ್ರಯತ್ನಪಟ್ರೂ ಮತ್ತಷ್ಟು ಆ ಜಾಲದಲ್ಲಿ ಸುತ್ತುಕೊಳ್ತಲೇ ಹೋಗುತ್ತೆ. ನಿಜ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯನ ಮನಸ್ಥಿತಿ ಕೂಡ ಬಹುತೇಕ ಹೀಗೆಯೇ ಇದೆ ಅಲ್ವಾ? ಹೌದು. ನಮ್ಮ ಈ ದೇಹಭಾನ ಅಂದ್ರೆ ನಾನು ಈ ದೇಹ ಅನ್ನೋ ಭೌತಿಕ ಪ್ರಜ್ಞೆ ಮತ್ತೆ ಈ ದೇಹಕ್ಕೆ ಸಂಬಂಧಿಸಿದ ಜಾಲವೇ ಆ ಜೇಡರ ಬಲೆ. ಖಂಡಿತ. ಮತ್ತೆ ಆ ಜೇಡರ ಬಲೆಯಿಂದ ನಮ್ಮನ್ನ ನಾವೇ ಬಿಡಿಸ್ಕೊಳ್ಳೋಕೆಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಿಡಿಸುವ ಪ್ರಕ್ರಿಯೆನೇ ಮತ್ತೊಂದು ಕರ್ಮಬಂಧನ ಆಗ್ಬಿಡುತ್ತೆ ನೋಡಿ. ಕರೆಕ್ಟ್. ನಾವು ಅದರಿಂದ ಹೊರಗೆ ಬರಲು ನಮ್ಮದೇ ಆದ ಲೌಕಿಕ ಉಪಾಯಗಳನ್ನ ಮಾಡಿದಷ್ಟು ಆಕರ್ಷಣೆ ಮತ್ತೆ ಮೋಹದ ಬಲೆಯಲ್ಲಿ ಇನ್ನಷ್ಟು ಆಳವಾಗಿ ಸಿಲುಕುಕೊಳ್ತೇವೆ. ಎಕ್ಸಾಕ್ಟ್ಲಿ. ಇಲ್ಲಿಯೇ ಪರಮಾತ್ಮನ ಪ್ರವೇಶ ಆಗುದು. ಇಂದಿನ ಈ ಆಳವಾದ ಮಂಥನದಲ್ಲಿ ಶಿವಬಾಬಾ ಅವರು ನಮ್ಮನ್ನ ಈ ದೇಹಭಾನದ ಬಲೆಯಿಂದ ಪಾರು ಮಾಡ್ತಾರೆ. ಹೌದು. ಸಂಪೂರ್ಣ ಮುಕ್ತವಾದ ಅಶರೀರಿ ಸ್ಥಿತಿಗೆ ಹೇಗೆ ತರ್ತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ಇದು ಕೇವಲ ಕೇಳಿ ಮರೆಯುವ ತತ್ವಜ್ಞಾನ ಅಲ್ಲವೇ ಅಲ್ಲ, ಇದೊಂದು ಅತ್ಯಂತ ಪ್ರಾಯೋಗಿಕವಾದ ಆಧ್ಯಾತ್ಮಿಕ ವಿಜ್ಞಾನ. ನಿಜ. ನೇರವಾಗಿ ಶಿವಬಾಬಾ ಅವರ ಆ ಅಮೃತ ವಾಕ್ಯಗಳಿಂದಲೇ ಆರಂಭಿಸೋಣ. ಮಧುರ ಮಕ್ಕಳೇ, ನೀವು ತಂದೆಯ ನೆನಪಿನಿಂದ ಆಕ್ಯುರೇಟ್ ಆಗಿರಿ, ಆಗ ನಿಮ್ಮ ಚೆಹರೆಯು ಸದಾ ಖುಷಿಯಿಂದ ಮಿಂಚುತ್ತಿರುತ್ತದೆ. ಓ, ಇಲ್ಲಿ ಬಾಬಾ ಬಹಳ ಸುಂದರವಾದ ಪದವನ್ನ ಬಳಸಿದ್ದಾರೆ, ಆಕ್ಯುರೇಟ್. ಇದರ ಹಿಂದಿನ ವಿಜ್ಞಾನ ಬಹಳ ಆಳವಾಗಿದೆ ನೋಡಿ. ಹೌದು. ಕೇವಲ ಯೋಜಿಸುವುದು ಅಥವಾ ಜಪ ಮಾಡುವುದು ಆಕ್ಯುರೇಟ್ ನೆನಪು ಆಗೋದಿಲ್ಲ ಅಲ್ವಾ? ಖಂಡಿತ ಆಗಲ್ಲ. ಅಂದ್ರೆ ಲೌಕಿಕ ಜಗತ್ತಿನ ಖುಷಿಯು ಪರಿಸ್ಥಿತಿಗಳ ಮೇಲೆ ಆಧಾರಿತವಾಗಿರುತ್ತೆ, ಅದು ಕ್ಷಣಿಕ. ಆದ್ರೆ ಬಾಬಾ ಹೇಳುವ ಆಕ್ಯುರೇಟ್ ನೆನಪು ಅಂದ್ರೆ ಸಂಪೂರ್ಣ ಬೇರೆ. ಅಂದ್ರೆ ಆತ್ಮವು ತನ್ನ ಮೂಲ ತಂದೆಯೊಂದಿಗೆ, ಆ ಪರಮ ಚೈತನ್ಯದೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದು ಅಲ್ವಾ? ಹೌದು. ಉದಾಹರಣೆಗೆ, ಒಂದು ಬಲ್ಬ್ ನಿರಂತರವಾಗಿ ಪವರ್ ಹೌಸ್ ಜೊತೆ ಸಂಪರ್ಕದಲ್ಲಿದ್ದಾಗ, ಆ ವೈರಿಂಗ್ ಆಕ್ಯುರೇಟ್ ಆಗಿದ್ದಾಗ ಮಾತ್ರ ಅದು ಸದಾ ಮಿಂಚುತ್ತಿರುತ್ತದೆ. ವೈರ್ ಸ್ವಲ್ಪ ಸಡಿಲವಾದ್ರೂ ಬೆಳಕು ಮಂಕಾಗುತ್ತೆ. ಎಕ್ಸಾಕ್ಟ್ಲಿ. ಅದೇ ರೀತಿ ನಮ್ಮ ಮನಸ್ಸು ಮತ್ತೆ ಬುದ್ಧಿ ಎಂಬ ವೈರ್ ನಿಖರವಾಗಿ ಶಿವಬಾಬಾರವರ ಜೊತೆ ಬೆಸೆದುಕೊಂಡಾಗ ಮಾತ್ರ ಶಾಶ್ವತವಾದ ಅತೀಂದ್ರಿಯ ಖುಷಿ ಉತ್ಪತ್ತಿಯಾಗೋದು. ವಾವ್, ಅದು ನಮ್ಮ ಚೆಹರೆಯಲ್ಲಿ ಖಂಡಿತ ಮಿಂಚುತ್ತೆ. ಆ ಸಂಪರ್ಕವನ್ನು ನಿಖರಗೊಳಿಸುವ ವಿಧಿಯ ಬಗ್ಗೆ ಇಂದಿನ ಪ್ರಶ್ನೆಯೋತ್ತರದಲ್ಲಿ ಬಹಳ ಆಳವಾದ ಮಾತಿದೆ. ಹೌದು, ಹೇಳಿ. ಬಾಬಾ ಹೇಳ್ತಾರೆ, ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿಯಿಂದ ಎಲ್ಲಾ ಉದ್ಯೋಗ ವ್ಯವಹಾರಗಳ ಪಂಚಾಯಿತಿಯನ್ನು ಮರೆತು ತನ್ನನ್ನು ದೇಹಿ ಎಂದು ತಿಳಿದು, ದೇಹ ಮತ್ತು ದೇಹದ ಸಂಬಂಧಗಳದು ದೊಡ್ಡ ಜಾಲವಿದೆ, ಆ ಜಾಲವನ್ನು ಪಾರು ಮಾಡಿ ದೇಹಾಭಿಮಾನದಿಂದ ದೂರ ಹೋಗಿ. ಬಹಳ ಗಹನವಾದ ಮಾತು. ಅಂದ್ರೆ ನಾನು ಸತ್ರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ, ಜೀವಿಸಿದ್ದಂತೆಯೇ ಎಲ್ಲವನ್ನೂ ಮರೆತು ಒಬ್ಬ ತಂದೆಯ ನೆನಪಿರಲಿ. ಇದು ಅಶರೀರಿ ಸ್ಥಿತಿಯಾಗಿದೆ, ಇದರಿಂದ ಆತ್ಮದ ತುಕ್ಕು ಕಳೆಯುತ್ತಾ ಹೋಗುವುದು. ಇದು ನಿಜಕ್ಕೂ ನಮ್ಮನ್ನ ಎಚ್ಚರಿಸುವಂಥ ಸಾಲುಗಳು. ಆದ್ರೆ ಇಲ್ಲಿ ನಾನೊಂದು ಪ್ರಶ್ನೆ ಕೇಳಲೇಬೇಕು. ಸಾಮಾನ್ಯ ಲೌಕಿಕ ದೃಷ್ಟಿಕೋನದಲ್ಲಿ ನಾನು ಸತ್ರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಅನ್ನೋ ಮಾತು ಬಹಳ ನಕಾರಾತ್ಮಕವಾಗಿ ಕೇಳಿಸ್ತೆ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಜೀವನದಲ್ಲೇ ಆಸಕ್ತಿಯೇ ಇಲ್ಲದ ಖಿನ್ನತೆಯ ಮನಸ್ಥಿತಿಯಂತೆ ಅನ್ಸಲ್ವಾ? ಇದು ಜೀವನದಿಂದ ಓಡಿ ಹೋಗುವ ಪಲಾಯನವಾದ ಅಂತ ಲೌಕಿಕ ಜಗತ್ತು ಅನ್ಕೊಳ್ಳುತ್ತೆ. ಇದು ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ. ಆದ್ರೆ ಇದರ ಹಿಂದಿನ ಆಧ್ಯಾತ್ಮಿಕ ಉದ್ದೇಶ ಸಂಪೂರ್ಣ ಭಿನ್ನವಾಗಿದೆ. ಹೇಗೆ ಅಂತ ವಿವರಿಸ್ತೀರಾ? ಏನ್ ಗೊತ್ತಾ, ಶಿವಬಾಬಾ ಅವರು ಭೌತಿಕ ಸಾವಿನ ಬಗ್ಗೆ ಅಥವಾ ಕರ್ತವ್ಯಗಳಿಂದ ಓಡಿಹೋಗುವ ಬಗ್ಗೆ ಮಾತಾಡ್ತಿಲ್ಲ. ಬದಲಾಗಿ ನಮ್ಮ ಅಹಂಕಾರ ಮತ್ತೆ ದೇಹಭಾನದ ಸಾವಿನ ಬಗ್ಗೆ ವಿವರಿಸ್ತಿದ್ದಾರೆ. ಓ, ಅಂದ್ರೆ ಇದು ನನ್ನದು, ನಾನಿಂಥವನೋ ಅನ್ನೋ ಮಿಥ್ಯಾ ಅಹಂಕಾರ ಕಳ್ಚಿಕೊಳ್ಳೋದಲ್ವಾ? ಖಂಡಿತ. ಯಾವಾಗ ನಾವು ಆ ಪ್ರಜ್ಞೆಯಿಂದ ಹೊರಬರ್ತೀವೋ ಆಗ ಮಾತ್ರ ನೈಜ ಸ್ವಾತಂತ್ರ್ಯ ಸಿಗುತ್ತೆ. ಜೀವಂತವಾಗಿದ್ದಾಗಲೇ ಈ ಅಹಂಕಾರವನ್ನ ಸಾಯಿಸೋದು ಅತ್ಯುನ್ನತ ವೈರಾಗ್ಯದ ಸ್ಥಿತಿ.
ಅಂದ್ರೆ ಆ ಜೇಡರ ಬಲೆಯಿಂದ ಕೀಟವು ತನ್ನನ್ನು ತಾನು ಸಂಪೂರ್ಣವಾಗಿ ಕಳಚಿಕೊಂಡಂತೆ. ಎಕ್ಸಾಕ್ಟ್ಲಿ. ಇದನ್ನೇ ಬಾಬಾ ಅವರು ಯೋಗಾಗ್ನಿ ಅಥವಾ ಯೋಗದ ಬೆಂಕಿ ಅಂತ ಕರೆಯೋದು. ಆ ಆತ್ಮದ ಮೇಲಿರುವ ವಿಕರ್ಮಗಳ ತುಕ್ಕು ಕಳೆಯಲು ಇದು ಅವಶ್ಯಕ ಅಲ್ವಾ? ಹೌದು ನೋಡಿ, ಜನ್ಮ ಜನ್ಮಾಂತರಗಳಿಂದ ಆತ್ಮದ ಮೇಲೆ ಪಾಪಕರ್ಮಗಳ ವಿಕರ್ಮಗಳ ತುಕ್ಕು ಕುಳಿತಿದೆ. ಲೌಕಿಕವಾಗಿ ಕಬ್ಬಿಣದ ಮೇಲಿನ ತುಕ್ಕು ತೆಗೆಯಲು ಅದನ್ನ ಬೆಂಕಿಗೆ ಹಾಕಲೇಬೇಕು. ಆಗ ಮಾತ್ರ ಅದು ಕರಗುತ್ತೆ. ಕರೆಕ್ಟ್. ಅದೇ ರೀತಿ ಆತ್ಮದ ಮೇಲಿನ ಈ ನಕಾರಾತ್ಮಕ ಕರ್ಮಗಳ ತುಕ್ಕು ಕಳೆಯಲು ಈ ಅಶರೀರಿ ಸ್ಥಿತಿ ಎಂಬ ಅಗ್ನಿಯೇ ಏಕೈಕ ದಾರಿ. ವಿಚಾರಗಳ ಘರ್ಷಣೆಯಿಲ್ಲದ ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ಉತ್ಪತ್ತಿಯಾಗುವ ಆಂತರಿಕ ಶಕ್ತಿಯೇ ಆ ಯೋಗಾಗ್ನಿ. ನಿಜ. ಮತ್ತೆ ಈ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಯನ್ನ ಬಾಬಾ ಒಂದು ಯಾತ್ರೆ ಅಂತ ಕರೆದಿದ್ದಾರೆ. ಹೌದು, ಯಾತ್ರೆ ಅಂದ್ರೆ ಲೌಕಿಕ ಬ್ರಾಹ್ಮಣರು ನಮ್ಮನ್ನ ದೈಹಿಕ ಯಾತ್ರೆಗೆ ಕಳಿಸ್ತಾರೆ ಅಲ್ವಾ? ಕಾಶಿ, ರಾಮೇಶ್ವರ, ಬದ್ರಿನಾಥ್ ಹೀಗೆ ಭೌತಿಕ ಸ್ಥಳಗಳಿಗೆ ಕರೆದುಕೊಂಡೋಗ್ತಾರೆ. ಅದೇ ಆಧ್ಯಾತ್ಮಿಕ ಬ್ರಾಹ್ಮಣರಾದ ನಮ್ಮ ಜವಾಬ್ದಾರಿ ಸಂಪೂರ್ಣ ಭಿನ್ನ. ನಮ್ಮದು ನೆನಪಿನ ಯಾತ್ರೆ, ಅಂದ್ರೆ ಯಾದ್. ಖಂಡಿತ. ಮತ್ತೆ ಈ ಯಾತ್ರೆಯ ಅತಿ ದೊಡ್ಡ ವೈಶಿಷ್ಟ್ಯ ಏನಂದ್ರೆ ಇದರ ಮಾರ್ಗದರ್ಶಕ ಸ್ವಯಂ ಶಿವಬಾಬಾ. ಏನ್ ಗೊತ್ತಾ, ಅನ್ಯ ಸತ್ಸಂಗಗಳಲ್ಲಿ ಜನರು ಕುಳಿತುಕೊಂಡಾಗ ಅಲ್ಲಿನ ಭೌತಿಕ ಗುರುವಿನ ಮೇಲೆ ಗಮನ ಹೋಗುತ್ತೆ. ಹೌದು. ಅಥವಾ ಅವರು ಹೇಳುವ ಕಥೆಗಳ ಕಡೆ ಬುದ್ಧಿ ಹೋಗುತ್ತೆ. ಆದ್ರೆ ಬಾಬಾ ವಿವರಿಸ್ತಾರೆ, ಇದು ಕೇವಲ ಪ್ರವಚನ ಕೇಳುವ ಭಕ್ತಿ ಮಾರ್ಗ ಅಲ್ಲ ಅಂತ. ನಿಜ. ಪರಮಾತ್ಮನು ಸ್ವತಃ ಬಂದು ನಮ್ಮ ವಿಕರ್ಮಗಳನ್ನು ನಾವೇ ಹೇಗೆ ವಿನಾಶ ಮಾಡ್ಕೊಳ್ಬೇಕು ಅನ್ನೋ ತಂತ್ರವನ್ನು ಕಲಿಸ್ತಿದ್ದಾರೆ. ಆದ್ರೆ ಜಗತ್ತು ಭಗವಂತನನ್ನು ಸರ್ವಾಂತರ್ಯಾಮಿ ಅಂದ್ಕೊಂಡಿದೆ ನೋಡಿ, ಅಥವಾ ಕರೆದ ತಕ್ಷಣ ಬರ್ತಾನೆ ಅಂತ ನಂಬಿದೆ. ಹೌದು. ಆದರೆ ಬಾಬಾ ಒಂದು ನಗ್ನ ಸತ್ಯವನ್ನು ಬಿಚ್ಚಿಡ್ತಾರೆ. ನಾನೇ ಪತಿತ ಪಾವನ ಅಂತ ಹೇಳ್ತಾರೆ. ಅಂದ್ರೆ ಪತಿತರಾಗಿರುವರನ್ನು ಪಾವನರನ್ನಾಗಿ ಮಾಡಲು ಅವರು ಇಡೀ ಸೃಷ್ಟಿ ನಾಟಕದ ನಿಗದಿತ ಸಮಯದಲ್ಲಿ ಮಾತ್ರ ಬರ್ತಾರೆ ಅಲ್ವಾ? ಖಂಡಿತ. ಮನುಷ್ಯರು ಎಷ್ಟೇ ಕಣ್ಣೀರ್ ಹಾಕಿದ್ರೂ ಪ್ರಕೃತಿಯ ಆ ನಿಖರವಾದ ಸಮಯ ಬರೋವರೆಗೂ ಆ ಕಲ್ಯಾಣಕಾರಿ ಘಟನೆ ನಡೆಯೋದಿಲ್ಲ. ಇದು ಪ್ರಕೃತಿಯ ಅತಿ ದೊಡ್ಡ ರಹಸ್ಯ. ಆ ನಿಗದಿತ ಸಮಯ ಅಂದ್ರೆ ಯಾವಾಗ ಪತಿತ ಪ್ರಪಂಚವು ಸಂಪೂರ್ಣವಾಗಿ ನಾಶವಾಗಿ ಪಾವನ ಪ್ರಪಂಚವಾಗಿ ಪರಿವರ್ತನೆ ಆಗಬೇಕೋ ಆ ಸಂಗಮಯುಗ. ಇದೇ ಕಾಲಚಕ್ರದ ಗಹನವಾದ ಲೆಕ್ಕಾಚಾರ ಅಲ್ವಾ? ಬಾಬಾ ಇಲ್ಲಿ ಬಹಳ ಸೂಕ್ಷ್ಮವಾದ ಗಣಿತವನ್ನು ನೀಡಿದ್ದಾರೆ. ಹೌದು. ಬ್ರಹ್ಮ ಸೋ ವಿಷ್ಣು ಆಗಲು ಕೇವಲ 1 ಸೆಕೆಂಡ್ ಸಾಕು. ಆದರೆ ವಿಷ್ಣುವಿನಿಂದ ಬ್ರಹ್ಮ ಆಗಲು 5000 ವರ್ಷಗಳು ಹಿಡಿತಾವೆ. ಏನ್ ಗೊತ್ತಾ, ಇದೊಂದು ವಿರೋಧಾಭಾಸದಂತೆ ಕಾಣುತ್ತೆ. ಒಂದೇ ಪ್ರಕ್ರಿಯೆಗೆ ಮೇಲೇರಲು 1 ಸೆಕೆಂಡ್, ಕೆಳಗಿಳಿಯಲು 5000 ವರ್ಷವೇಕೆ? ಇದನ್ನ ನಾವು ಶಕ್ತಿಯ ನಿಯಮ ಅಥವಾ ಲಾ ಆಫ್ ಎಂಟ್ರೋಪಿ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ನೋಡಿ, ಲೌಕಿಕ ಜಗತ್ತಿನಲ್ಲಿ ಒಂದು ಸುಂದರವಾದ ಅರಮನೆಯನ್ನ ಕಟ್ಟಲು ವರ್ಷಗಳೇ ಬೇಕು. ಆದರೆ ಅದನ್ನ ಕೆಡವಲು ಒಂದು ಡೈನಮೈಟ್ ಸಾಕು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದು ತದ್ವಿರುದ್ಧವಾಗಿದೆ. ಓ, ಅಂದ್ರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯಲು ಕೇವಲ 1 ಸೆಕೆಂಡ್ ಸಾಕು ಅಂತೀರಾ? ಖಂಡಿತ. ನಾನು ಆತ್ಮ, ಪರಮಾತ್ಮನ ಮಗು, ದೇವತಾ ಸ್ವರೂಪ ಅಥವಾ ವಿಷ್ಣು ಸ್ವರೂಪ ಅನ್ನೋ ನೈಜ ಅರಿವು ಮೂಡಲು ಕೇವಲ 1 ಸೆಕೆಂಡಿನ ದೃಢ ನಿಶ್ಚಯ ಸಾಕು. ಅದು ಜ್ಞಾನದ ಪ್ರತ್ಯಕ್ಷತೆ. ನಿಜ. ಶೂದ್ರ ವರ್ಣದಿಂದ ಬ್ರಾಹ್ಮಣ ವರ್ಣಕ್ಕೆ ಬರುವ ಪರಿವರ್ತನೆ ಕೂಡ ಹೀಗೇ ಅಲ್ವಾ? ಹೌದು. ಆದರೆ ಆ ಸಂಪೂರ್ಣ ಪಾವನ ಅಂದ್ರೆ ಸತೋಪ್ರಧಾನ ಸ್ಥಿತಿಯಿಂದ ಜನ್ಮ ಜನ್ಮಾಂತರಗಳನ್ನ ತೆಗೆದುಕೊಂಡು ಭೌತಿಕ ಆಕರ್ಷಣೆಗಳಿಗೆ ಸಿಲುಕಿ ಶಕ್ತಿ ಕಳ್ಕೊಳ್ಳೋಕೆ ಬಹಳ ಸಮಯ ಬೇಕು. ಅಂದ್ರೆ ಸಂಪೂರ್ಣ ತಮೋಪ್ರಧಾನ ಅಥವಾ ತುಕ್ಕು ಹಿಡಿದ ಸಾಮಾನ್ಯ ಮನುಷ್ಯನಾಗಿ ಬದಲಾಗಲು ಇಡೀ 5000 ವರ್ಷಗಳ ಕಲ್ಪವೇ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಎಷ್ಟು ನಿಖರವಾದ ಯಾಂತ್ರಿಕತೆಯಲ್ವಾ ಇದು? ಹೌದು. ಸತೋಪ್ರಧಾನ ಅಂದ್ರೆ 24 ಕ್ಯಾರೆಟ್ ಶುದ್ಧ ಚಿನ್ನದಂತೆ. ಕಾಲಾನಂತರದಲ್ಲಿ ಆ ಚಿನ್ನಕ್ಕೆ ಇತರ ಲೋಹಗಳು ಬೆರೆತು ತನ್ನ ನೈಜ ಹೊಳಪನ್ನು ಕಳೆದುಕೊಳ್ಳುತ್ತೆ. ಮತ್ತೆ ತಮೋಪ್ರಧಾನ ಕಬ್ಬಿಣದಂತಾಗುವ ಪ್ರಕ್ರಿಯೆ ಈ 5000 ವರ್ಷಗಳ ಪ್ರಯಾಣ. ಏನ್ ಗೊತ್ತಾ, ಜಗತ್ತು ಈಗ ಎಲ್ಲಿದೆ ಅನ್ನೋದ್ರ ಬಗ್ಗೆಯೂ ಬಾಬಾ ಕನ್ನಡಿ ಹಿಡಿದಿದ್ದಾರೆ. ಹೌದು. ಲೌಕಿಕ ಜಗತ್ತು ಈಗಷ್ಟೇ ಕಲಿಯುಡ ಪ್ರಾರಂಭವಾಗಿದೆ. ಇನ್ನು ಲಕ್ಷಾಂತರ ವರ್ಷಗಳ ಕಾಲಾವಕಾಶ ಇದೆ ಅಂತ ಭಾವಿಸುತ್ತೆ. ಆದ್ರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ಇದು ಕಲಿಯುಗದ ಆದಿಯಲ್ಲ, ಬದಲಾಗಿ ಘೋರ ಅಂಧಕಾರದಿಂದ ಕೂಡಿದ ಕಲಿಯುಗದ ಅಂತ್ಯ ಅಂತ. ನಿಜ. ಈ ಅಂಧಕಾರ ಎಷ್ಟಿದೆ ಅಂದ್ರೆ ವೇದಶಾಸ್ತ್ರಗಳನ್ನು ಓದಿದವರಿಗೂ ಸತ್ಯದ ಅರಿವಿಲ್ಲ ನೋಡಿ. ಹೌದು. ಶಾಸ್ತ್ರಗಳು ಕೇವಲ ನಕ್ಷೆ ಇದ್ದಂತೆ. ನಕ್ಷೆಯು ದಾರಿಯನ್ನು ತೋರಿಸಬಲ್ಲದು, ಆದ್ರೆ ಅದು ಗುರಿಯಾಗಲಾರದು. ಖಂಡಿತ.
ಆ ಗುರಿಯ ನೈಜ ಅನುಭವವನ್ನು ಪರಮಾತ್ಮನಲ್ಲದೆ ಬೇರಾರೂ ನೀಡಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ಬಾಬಾ ಅವರು ಮುಂಜಾನೆಯ ಪುರುಷಾರ್ಥದ ಬಗ್ಗೆ ಅಷ್ಟು ಒತ್ತು ನೀಡ್ತಾರೆ ಅಲ್ವಾ? ಬೆಳಗಿನ ಜಾವ ಎದ್ದು ಪರಮಾತ್ಮನ ನೆನಪಿನಲ್ಲಿ ಕುಳಿತುಕೊಳ್ಳದಿದ್ರೆ ಏನಾಗತ್ತೆ? ನಮ್ಮ ದಿನಚರಿಯೆಯ ಅಡಿಪಾಯವೇ ದುರ್ಬಲ ಆಗತ್ತೆ. ಹೌದು, ಆಗ ಮಾಯೆಯ ಬಿರುಗಾಳಿ ಬಹಳ ಸುಲಭವಾಗಿ ನಮ್ಮನ್ನ ಆವರಿಸುತ್ತೆ. ಆ ಮಾಯೆಯ ಬಿರುಗಾಳಿ ಅಂದ್ರೆ ಬೇರೇನೂ ಅಲ್ಲ, ನಮ್ಮದೇ ಮನಸ್ಸಿನ ಗದ್ದಲಗಳು ನೋಡಿ. ಎಕ್ಸಾಕ್ಟ್ಲಿ. ಆಫೀಸಿನ ಪಂಚಾಯಿತಿ, ಸಂಬಂಧಿಕರ ಯೋಚನೆಗಳು, ಆ ಚಿಕ್ಕಪ್ಪನ ಮಾತು, ಈ ದೊಡ್ಡಪ್ಪನ ವರ್ತನೆ, ಇವೆಲ್ಲವೂ ಬೆಳಗಿನ ಜಾವವೇ ನಮ್ಮ ತಲೆಗೆ ನುಗ್ಗಿದ್ರೆ ಮುಗೀತು. ಹೌದು, ಆಗ ನಾವು ಒಂಟಿ ದೇಹಿ ಅಂದರೆ ಸೋಲ್ ಕಾನ್ಷಿಯಸ್ ಆಗಿ ಉಳಿಯಲು ಸಾಧ್ಯವೇ ಇಲ್ಲ. ದಿನವಿಡೀ ನಾವು ಅದೇ ಜೇಡರ ಬಲೆಯಲ್ಲಿ ಒದ್ದಾಡಬೇಕಾಗತ್ತೆ. ಅದಕ್ಕಾಗಿಯೇ ಬಾಬಾ ಒಂದು ಭಕ್ತಿ ಮಾರ್ಗದ ಉದಾಹರಣೆ ನೀಡ್ತಾರೆ. ಕನ್ಯೆಯು ತನ್ನ ಪತಿಯನ್ನು ಹೇಗೆ ಸಂಪೂರ್ಣ ಸಮರ್ಪಣಾಭಾವದಿಂದ ಸ್ಮರಿಸುತ್ತಾಳೋ ಅದೇ ರೀತಿ ನಾವೆಲ್ಲರೂ ಪರಮೇಶ್ವರನನ್ನು ಸ್ಮರಿಸಬೇಕು. ಏನ್ ಗೊತ್ತಾ, ನಾವೆಲ್ಲರೂ ರಾವಣನ ಅಂದ್ರೆ ವಿಕಾರಗಳ ಬಂಧನದಲ್ಲಿರುವ ಭಕ್ತಿನಿಯರು. ನಿಜ, ನಮ್ಮನ್ನು ಈ ವಿಕಾರಗಳಿಂದ ಬಿಡಿಸಲು ಆ ದಯಾಸಾಗರನಾದ ತಂದೆಯೇ ಬರಬೇಕಾಯಿತು. ಮತ್ತೆ ಈ ಸಂಪರ್ಕವನ್ನೇ ಬಾಬಾ ನೈಜ ರಾಜಯೋಗ ಅಂತ ಕರೆಯೋದಲ್ವಾ? ಹೌದು, ಲೌಕಿಕ ಗುರುಗಳು ಕಲಿಸುವ ಯೋಗವು ಕೇವಲ ಹಠಯೋಗ. ಅದು ಶಾರೀರಿಕ ವ್ಯಾಯಾಮ ಅಥವಾ ಉಸಿರಾಟದ ನಿಯಂತ್ರಣಕ್ಕೆ ಸೀಮಿತ ಆಗಿರುತ್ತೆ. ಆದ್ರೆ ಪರಮಾತ್ಮನು ಕಲಿಸುವ ಈ ರಾಜಯೋಗವು ಇಡೀ ಮನಸ್ಸನ್ನು, ಆ ಮೂಲಕ ಇಡೀ ಪ್ರಪಂಚವನ್ನು ಪರಿವರ್ತಿಸುವ ಶಕ್ತಿ ಹೊಂದಿದೆ. ಭಕ್ತಿ ಮಾರ್ಗದಲ್ಲಿ ಚಿಕ್ಕ ಕುಮಾರಿಯರು ಗೀತೆಯನ್ನ ಕಂಠಪಾಠ ಮಾಡ್ತಾರಲ್ವಾ? ಹೌದು, ಆದ್ರೆ ಕೇವಲ ಶ್ಲೋಕಗಳನ್ನು ಒಪ್ಪಿಸುವುದ್ರಿಂದ ಬೌದ್ಧಿಕ ಜ್ಞಾನ ಸಿಗಬಹುದೇ ಹೊರತು ಪ್ರಪಂಚ ಬದಲಾಗುವುದಿಲ್ಲ. ಖಂಡಿತ. ಸ್ವಯಂ ಭಗವಂತನು ನೀಡುವ ಈ ನೈಜ ಗೀತಾ ಜ್ಞಾನದಿಂದಲೇ ಮನುಷ್ಯನ ಕಾಯವು ಕಲ್ಪತರು ಅಥವಾ ಅಮರವಾಗಲು ಸಾಧ್ಯ. ವಾವ್! ಅಂದ್ರೆ ಆತ್ಮವು ಶುದ್ಧವಾದಾಗ ಅದು ಧರಿಸುವ ಮುಂದಿನ ಶರೀರವು ಪ್ರಕೃತಿಯ ಸತೋಪ್ರಧಾನ ಮೂಲವಸ್ತುಗಳಿಂದಲೇ ನಿರ್ಮಾಣ ಆಗುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಇದು ಬರೀ ಸೈದ್ಧಾಂತಿಕ ಅಲ್ಲ ನೋಡಿ. ಬಾಬಾ ಇದನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಉದಾಹರಣೆಗೆ, ಶಿವಬಾಬಾರವರ ಜೊತೆ ಕುಳಿತು ಭೋಜನ ಸ್ವೀಕರಿಸುವುದು. ಹೌದು, ಅನೇಕರಿಗೆ ಅನಿಸಬಹುದು ಕಣ್ಣಿಗೆ ಕಾಣದ ಭಗವಂತನ ಜೊತೆ ಊಟ ಮಾಡೋದು ಹೇಗೆ ಅಂತ. ಏನ್ ಗೊತ್ತಾ, ಇದು ವಿಜ್ಞಾನ ಮತ್ತೆ ಅಧ್ಯಾತ್ಮದ ಅದ್ಭುತ ಸಮ್ಮಿಲನ. ಹೇಗೆ ಅಂತ ವಿವರಿಸ್ತೀರಾ? ನಮ್ಮ ಪ್ರತಿಯೊಂದು ಆಲೋಚನೆಯೂ ಒಂದು ಶಕ್ತಿ, ಅಂದ್ರೆ ವೈಬ್ರೇಷನ್. ನಾವು ಅಡಿಗೆ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತದೆಯೋ ಆ ಕಂಪನಗಳು ಆ ಆಹಾರವನ್ನು ಪ್ರವೇಶಿಸ್ತವೆ. ಓಹ್, ಖಂಡಿತ. ನಾವು ಕೋಪದಿಂದ ಅಥವಾ ಆಫೀಸಿನ ಟೆನ್ಷನ್ನಿಂದ ಅಡಿಗೆ ಮಾಡಿದ್ರೆ ಆ ಒತ್ತಡವನ್ನ ನಾವು ನಮ್ಮ ಕುಟುಂಬಕ್ಕೆ ಉಣಬಡಿಸ್ತಿದ್ದೇವೆ ಅಂತ ಅರ್ಥ. ನಿಜ. ಅದೇ ಪರಮಾತ್ಮನ ಮಧುರ ನೆನಪಿನಲ್ಲಿ ಶಾಂತಿಯಿಂದ ಅಡಿಗೆ ಮಾಡಿದ್ರೆ ಅದು ಕೇವಲ ಆಹಾರವಾಗಿ ಉಳಿಯದೆ ಆತ್ಮಕ್ಕೆ ಶಕ್ತಿ ನೀಡುವ ಪ್ರಸಾದವಾಗುತ್ತೆ. ಎಂತಹ ಸೂಕ್ಷ್ಮವಾದ ಯಾಂತ್ರಿಕತೆ ಅಲ್ವಾ? ಇದೇ ರೀತಿ ಬಾಬಾ ಮತ್ತೊಂದು ಪ್ರಾಯೋಗಿಕ ಸವಾಲಿಗೆ ಉತ್ತರ ನೀಡಿದ್ದಾರೆ. ಹೌದು, ಕಚೇರಿಯಲ್ಲಿ ಅಥವಾ ಜನನಿಬಿಡ ಮಾರುಕಟ್ಟೆಯಲ್ಲಿ ಕುಳಿತಿದ್ದಾಗ ಅಶರೀರಿಯಾಗೋದು ಹೇಗೆ ಅಂತಲ್ವಾ? ಎಕ್ಸಾಕ್ಟ್ಲಿ. ಇದನ್ನ ಅರ್ಥ ಮಾಡಿಕೊಳ್ಳು ನಾವೊಂದು ಲೌಕಿಕ ತಂತ್ರಜ್ಞಾನದ ಉದಾಹರಣೆ ತಗೊಳ್ಳೋಣ. ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಬಗ್ಗೆ ಅಲ್ವಾ? ಹೌದು. ಹೊರಗಿನ ಅತಿಯಾದ ಗದ್ದಲವನ್ನ ತಡೆಯಲು ನಾವು ಇತ್ತೀಚೆಗೆ ನಾಯ್ಸ್ ಕ್ಯಾನ್ಸಲಿಂಗ್ ತಂತ್ರಜ್ಞಾನ ಇರೋ ಇಯರ್ಫೋನ್ಸ್ ಬಳಸ್ತೀವಿ. ಅದನ್ನ ಹಾಕೊಂಡ ತಕ್ಷಣ ಹೊರಗಿನ ಪ್ರಪಂಚದ ಶಬ್ದವೆಲ್ಲವೂ ಕತ್ತರಿಸಿ ಹೋಗಿ ಸಂಪೂರ್ಣ ನಿಶ್ಶಬ್ದತೆ ಆವರಿಸುತ್ತೆ. ಖಂಡಿತ. ಅಶರೀರಿ ಸ್ಥಿತಿಯೋ ನಮ್ಮ ಮನಸ್ಸಿಗೆ ಅಂಥದೇ ಒಂದು ಆಧ್ಯಾತ್ಮಿಕ ಕವಚ ಇದ್ದಂತೆ. ಬಹಳ ನಿಖರವಾದ ಹೋಲಿಕೆ. ಕಣ್ಣುಗಳು ತೆರೆದಿದ್ದರೂ, ಕಿವಿಗಳು ಕೇಳಿಸಿಕೊಳ್ಳುತ್ತಿದ್ದರೂ ಆ ಹೊರಗಿನ ಗದ್ದಲ ನಮ್ಮ ಒಳಮೈಯನ್ನು ಪ್ರವೇಶಿಸುವುದಿಲ್ಲ. ಇದನ್ನೇ ಬಾಬಾ ಅವರು ಗುಪ್ತ ಸೇನೆ ಅಂತ ಕರೆಯೋದು ನೋಡಿ. ಓ, ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಮಹಾಭಾರತದ ಯುದ್ಧವನ್ನು ಬಿಲ್ಲು ಬಾಣಗಳ ರಕ್ತಪಾತದ ಯುದ್ಧವಾಗಿ ತೋರಿಸಿದ್ದಾರೆ ಅಲ್ವಾ? ಹೌದು. ಆದ್ರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ಇದು ಯಾವುದೇ ಲೌಕಿಕ ಆಯುಧಗಳ ಯುದ್ಧವಲ್ಲ ಅಂತ. ಇದೊಂದು ಅಹಿಂಸಾತ್ಮಕ, ಆಂತರಿಕ ಆಧ್ಯಾತ್ಮಿಕ ಕ್ರಾಂತಿ. ನಮ್ಮ ಈ ಶಾಂತಿಯ ವೈಬ್ರೇಷನ್ಸ್ ಜಗತ್ತಿನ ನಕಾರಾತ್ಮಕತೆಯನ್ನು ಅಳಿಸಿಹಾಕುವ ಅಸ್ತ್ರಗಳು. ನಿಜ. ಮತ್ತೆ ನಾವು ಕೇವಲ ನಮಗಾಗಿ ಮಾತ್ರ ಈ ಪುರುಷಾರ್ಥ ಮಾಡೋದಲ್ಲ, ಅನ್ಯರಿಗೂ ತಂದೆ ಪರಿಚಯ ನೀಡಿ ಕಲ್ಯಾಣಕಾರಿಗಳಾಗಬೇಕು. ಯಾಕಂದ್ರೆ ಈ 84 ಜನ್ಮಗಳ ಏಣಿಯನ್ನು ಇಳಿದು ಬಂದಿರುವ ನಗ್ನ ಸತ್ಯ ಜಗತ್ತಿಗೆ ತಿಳಿದೇ ಇಲ್ಲ. ಲೌಕಿಕ ಜಗತ್ತು ಪುನರ್ಜನ್ಮವನ್ನು ಒಪ್ಪುತ್ತೆ. ಆದರೆ ಮೇಲಿಂದ ಕೆಳಗೆ ಬರಲೇಬೇಕು ಅನ್ನೋ ಸರಳ ತರ್ಕವನ್ನು ಯಾರೂ ಅರ್ಥೈಸ್ಕೊಡೋದಿಲ್ಲ. ಹೌದಲ್ವಾ? ಒಮ್ಮೆ ಮೇಲೇರಿದ ಮೇಲೆ ಸದಾ ಅಲ್ಲೇ ಇರಲು ಸಾಧ್ಯವಿಲ್ಲ. ಖಂಡಿತ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಏಣಿಯನ್ನು ಇಳಿಯುತ್ತಾ ಸತೋಪ್ರಧಾನದಿಂದ ತಮೋಪ್ರಧಾನ ಆಗುವುದು ಸೃಷ್ಟಿ ನಿಯಮ. ಏನ್ ಗೊತ್ತಾ,
ಭಗವಂತನ ಮೇಲಿನ ಪ್ರೀತಿ ಹೇಗಿರಬೇಕು ಅನ್ನೋದಕ್ಕೆ ಬಾಬಾ ಅವರು ಕ್ರಿಸ್ತ ಮತ್ತೆ ಪಾದ್ರಿಗ ಸುಂದರವಾದ ನಿದರ್ಶನ ನೀಡಿದ್ದಾರೆ. ಹೌದು, ಪಾದ್ರಿಗಳು ತಮ್ಮ ಧರ್ಮಸ್ಥಾಪಕನಾದ ಕ್ರಿಸ್ತನನ್ನು ಎಷ್ಟು ಆಳವಾಗಿ ಪ್ರೀತಿಸ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗಿದ್ದಾಗ ಸರ್ವಶಕ್ತನಾದ ಪರಮಪಿತನನ್ನು ನಾವು ಇನ್ನೆಷ್ಟು ಆಳವಾಗಿ ಪ್ರೀತಿಸಬೇಕು? ಆ ಪ್ರೀತಿಯ ಏಕೈಕ ಮಾಪನ ಅಂದ್ರೆ ಶ್ರೀಮತದಂತೆ, ಅಂದ್ರೆ ಪರಮಾತ್ಮನ ಶ್ರೇಷ್ಠ ನಿರ್ದೇಶನದಂತೆ ನಡೆಯುವುದು. ಗ್ರಹಚಾರವು ನಮ್ಮ ಬುದ್ಧಿಯನ್ನು ಭ್ರಮೆಗೊಳಿಸಿದಾಗ ನಾವು ಆಗಾಗ್ಗೆ ಶ್ರೀಮತವನ್ನು ಮರಿತೇವೆ, ನಮ್ಮದೇ ಆದ ಮನಮತವನ್ನು ಬೆರೆಸ್ತೇವೆ ಅಲ್ವಾ? ಖಂಡಿತ. ಬ್ರಹ್ಮ ತಂದೆಯು ಸ್ವಂತ ಮತ ಕೊಡ್ತಿಲ್ಲ, ಇದೆಲ್ಲವೂ ಸಾಕ್ಷಾತ್ ಶಿವಬಾಬಾರವರ ಸಲಹೆ ಅನ್ನೋ ದೃಢ ನಿಶ್ಚಯ ನಮ್ಮಲ್ಲಿರಬೇಕು. ಈ ನಿಶ್ಚಯ ಇದ್ದಾಗ ಮಾತ್ರ ನಾವು ಜಗತ್ತಿಗೆ ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಲು ಸಾಧ್ಯ. ನಿಜ. ಅಂದ್ಹಾಗೆ ಈ ಜ್ಞಾನವನ್ನು ಸ್ವೀಕರಿಸುವ ವಿಧಾನಗಳ ಬಗ್ಗೆಯೂ ಬಾಬಾ ಒಂದು ಶ್ರೇಣಿಯನ್ನು ನೀಡಿದ್ದಾರೆ ನೋಡಿ. ಸನ್ಮುಖದಲ್ಲಿ ಅಂದ್ರೆ ಮುಖಾಮುಖಿ ಕುಳಿತು ಕೇಳುವ ಆನಂದವೇ ಬೇರೆ ಅಂತ ಹೇಳಿದಾರಲ್ವಾ? ಹೌದು. ಕ್ಯಾಸೆಟ್ ಮೂಲಕ ಕೇಳುವುದು 2ನೇ ಅಂತ, ಮತ್ತೆ ಮುರಳಿಯನ್ನು ಓದುವುದು 3ನೇ ಅಂತ. ಸನ್ಮುಖದಲ್ಲಿ ಕುಳಿತಾಗ ಪರಮಾತ್ಮನ ನೇರ ಕಂಪನಗಳು ಆತ್ಮವನ್ನು ತಲುಪಿ ಅಂತರಂಗವನ್ನು ಸ್ಪರ್ಶಿಸುತ್ತವೆ. ಖಂಡಿತ. ಅದು ಕೇವಲ ಬೌದ್ಧಿಕ ಗ್ರಹಿಕೆಯಾಗಿರದೆ ಆತ್ಮದ ಆಳವಾದ ಅನುಭವವಾಗಿ ಬದಲಾಗುತ್ತೆ. ಇಷ್ಟೆಲ್ಲ ಗಹನವಾದ ರಹಸ್ಯಗಳನ್ನು ತಿಳಿಸಿದ ನಂತರ ಬಾಬಾರವರು ತಮ್ಮ ಅತ್ಯಂತ ಮಧುರವಾದ ನೆನಪು ಮತ್ತೆ ಪ್ರೀತಿಯನ್ನು ತಿಳಿಸಿದ್ದಾರೆ. ಆ ಸಾಲುಗಳು ಹೀಗಿವೆ. ಹೇಳಿ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈ ಮಧುರವಾದ ಶುಭಾಶಯಗಳ ನಂತರ ಬಾಬಾ ಅವರು ನೀಡಿರುವ ಧಾರಣೆಯ ಮುಖ್ಯ ಅಂಶಗಳನ್ನು ಗಮನಿಸೋಣ. ಹೌದು, ಇದು ದೈನಂದಿನ ಜೀವನದಲ್ಲಿ ನಾವೆಷ್ಟು ಬದಲಾಗಿದ್ದೇವೆ ಅನ್ನೋದರ ಅಳತೆಗೋಲು. ಖಂಡಿತ. ಧಾರಣೆಯ ಮೊದಲ ಅಂಶವು ನಾವು ಆಗಲೇ ಚರ್ಚಿಸಿದ ಭೋಜನದ ವಿಷಯಕ್ಕೆ ಸಂಬಂಧಿಸಿದೆ. ತಂದೆಯ ಆದೇಶದಂತೆ ನಡೆದು ಸತ್ಯವಾದ ಪ್ರೀತಿ ಇಡುವುದು, ನೆನಪಿನಲ್ಲಿಯೇ ಭೋಜನ ತಯಾರಿಸುವುದು ಮತ್ತೆ ಸ್ವೀಕರಿಸುವುದು. ಮತ್ತೆ 2ನೇಯದು ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗ ತೋರುವುದು. ಲೈಟ್ ಹೌಸ್ ಆಗುವುದು ಅಂದ್ರೆ ಕೇವಲ ಜ್ಞಾನದ ಮಾತುಗಳನ್ನಾಡುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ಸಮುದ್ರದ ಮಧ್ಯದಲ್ಲಿರುವ ಲೈಟ್ ಹೌಸ್ ಯಾವ ಹಡಗನ್ನೂ ಕೂಗಿ ಕರೆಯುವುದಿಲ್ಲ ನೋಡಿ. ಹೌದು, ಅದು ಕೇವಲ ತನ್ನ ಜಾಗದಲ್ಲಿ ಸ್ಥಿರವಾಗಿ ನಿಂತು ಬೆಳಕನ್ನು ಸೂಸುತ್ತೆ. ಅದೇ ರೀತಿ ನಾವು ನಮ್ಮ ಶಾಂತವಾದ ಅಚಲವಾದ ನಡವಳಿಕೆಯಿಂದ ಇತರರಿಗೆ ದಾರಿದೀಪವಾಗಬೇಕು. ನಮ್ಮ ಸ್ಥಿತಿ ಇತರರ ಅಶಾಂತ ಮನಸ್ಸಿಗೆ ಮಾರ್ಗದರ್ಶನ ನೀಡಬೇಕು. ಇದು ಇಂದಿನ ವರದಾನಕ್ಕೆ ಕರಾರುವಾಗಿ ಹೊಂದಿಕೊಳ್ಳುತ್ತೆ. ಹೌದು. ಬಾಬಾ ವರದಾನದಲ್ಲಿ ಹೇಳಿದ್ದಾರೆ, ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಾರಿ ಭವ. ಆದ್ರೆ ಈ ಏಕರಸ ಸ್ಥಿತಿಯಂದ್ರೇನು? ಮತ್ತೆ ಅಕಾಲಮೂರ್ತಿ ಆಗಿರುವುದು ಅಂದ್ರೆ ಹೇಗೆ? ಏಕರಸ ಸ್ಥಿತಿ ಅಂದ್ರೆ ಪರಿಸ್ಥಿತಿಗಳು ಎಷ್ಟೇ ಏರುಪೇರಾದರೂ, ನಿಂದನೆ ಸ್ತುತಿಗಳೇನೇ ಬಂದ್ರು, ಮನಸ್ಸಿನ ಆಂತರಿಕ ಆವರ್ತನ ಒಂದೇ ಸಮನಾಗಿರುವುದು. ಓ, ಆ ಫ್ರೀಕ್ವೆನ್ಸಿ ಬದಲಾಗಬಾರ್ದು ಅಲ್ವಾ? ಖಂಡಿತ. ಈ ಸ್ಥಿತಿಯನ್ನು ತಲುಪಲು ನಾವು ನಮ್ಮನ್ನು ಅಕಾಲಮೂರ್ತಿ ಅಂತ ತಿಳಿದುಕೊಳ್ಳಬೇಕು. ಕಾಲ ಅಂದ್ರೆ ಸಮಯ ಅಥವಾ ಸಾವು. ಆತ್ಮವು ಕಾಲಾತೀತವಾದದ್ದು. ಅದಕ್ಕೆ ವಯಸ್ಸಾಗುವುದಿಲ್ಲ, ಸಾವಿಲ್ಲ. ಎಕ್ಸಾಕ್ಟ್ಲಿ. ನಾವು ನಮ್ಮ ಭ್ರುಕುಟಿಯ ಅಂದ್ರೆ ಹಣೆಯ ಮಧ್ಯದಲ್ಲಿರುವ ಸಿಂಹಾಸನದಲ್ಲಿ ಈ ಕಾಲಾತೀತ ಆತ್ಮದ ಸ್ವರೂಪದಲ್ಲಿ ಕುಳಿತಾಗ ನಾವು ಸಹಜವಾಗಿಯೇ ಪರಮಾತ್ಮನ ಹೃದಯ ಸಿಂಹಾಸನವನ್ನು ತಲುಪುತ್ತೇವೆ. ಬಹಳ ಆಳವಾದ ದೃಶ್ಯೀಕರಣ ಇದು. ಇನ್ನು ಇಂದಿನ ಸ್ಲೋಗನ್, ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ. ದಿನವಿಡೀ ನಾವು ನೂರಾರು ನಕಾರಾತ್ಮಕ ಪರಿಸ್ಥಿತಿಗಳನ್ನು ಎದುರಿಸ್ತೀವಿ ಅಲ್ವಾ? ಆಗೆಲ್ಲ ಈ ಸ್ಲೋಗನ್ ನಮ್ಮ ಮನಸ್ಸನ್ನು ಸ್ಥಿರವಾಗಿಡುವ ಒಂದು ಮಾನಸಿಕ ಲಂಗರಾಗಿ ಕೆಲಸ ಮಾಡುತ್ತೆ. ಹೌದು. ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಸಿಲುಕಿದಾಗ ಇದೇಕೆ ಹೀಗಾಯ್ತು ಅಂತ ಒದ್ದಾಡೋ ಬದಲು ಇದರಲ್ಲಿ ನನ್ನ ಕಲ್ಯಾಣವೇ ಅಡಗಿದೆ ಅನ್ನೋ ಶುಭ ಚಿಂತನೆಯ ಕಡೆಗೆ ಆಲೋಚನೆಯನ್ನು ತಿರುಗಿಸಬೇಕು. ಖಂಡಿತ. ಇದು ನಮ್ಮ ಶಕ್ತಿ ವ್ಯರ್ಥವಾಗದಂತೆ ತಡೆಯುತ್ತೆ. ಜೊತೆಗೆ ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಸೂಚಿಸಿದಂತೆ ಮಹಾನರಾಗಲು ಮಧುರತೆ ಮತ್ತೆ ನಮ್ರತೆಯ ಗುಣವನ್ನು ಧಾರಣೆ ಮಾಡಬೇಕು. ಬ್ರಾಹ್ಮಣ ಆತ್ಮರ ಮಾತು ಸಾಧಾರಣವಾಗಿರಬಾರ್ದು ಅಲ್ವಾ? ಹೌದು. ಸದಾ ಅಥಕ್ ಮತ್ತೆ ಮಧುರ ಭವ ಅನ್ನೋದು ಕೇವಲ ಮಾತಲ್ಲ, ಅದೊಂದು ದಿವ್ಯ ಸಂಸ್ಕಾರ. ಏನ್ ಗೊತ್ತಾ, ಈ ಎಲ್ಲಾ ಗಹನವಾದ ವಿಚಾರಗಳನ್ನು ಈಗ ಕೇವಲ ಬುದ್ಧಿಯ ಮಟ್ಟದಲ್ಲಿ ಉಳಿಸಿಕೊಳ್ಳದೆ ನಮ್ಮ ಆಂತರ್ಯದ ಆಳಕ್ಕೆ ಇಳಿಸಿಕೊಳ್ಳುವ ಸಮಯ ಇದು. ಖಂಡಿತ. ಬನ್ನಿ, ಕೆಲವು ನಿಮಿಷಗಳ ಕಾಲ ಈ ಜ್ಞಾನವನ್ನು ಅನುಭವದಲ್ಲಿ ತರೋಣ. ನಾನೀಗ ನಿಧಾನವಾಗಿ ಮಾರ್ಗದರ್ಶನ ಮಾಡ್ತೀನಿ. ನಾವು ಸಿದ್ಧ.
ನಿಧಾನವಾಗಿ ಉಸಿರಾಡಿ ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಿ. ಆ ಆಫೀಸಿನ ಪಂಚಾಯಿತಿ ಎಲ್ಲದ್ರಿಂದಲೂ ಬಿಡುಗಡೆ. ಹೌದು, ಆ ಸಂಬಂಧಗಳ ಜಾಲ, ದೇಹದ ಅರಿವು ಎಲ್ಲದರಿಂದಲೂ ಬಿಡಿಸ್ಕೊಳ್ಳಿ. ಸಂಪೂರ್ಣ ಅಶರೀರಿ ಸ್ಥಿತಿ. ನೀವು ಕೇವಲ ಒಂದು ಪ್ರಕಾಶಮಾನವಾದ ಕಾಲಾತೀತ ಚೈತನ್ಯ ಬಿಂದು. ನೀವು ಆತ್ಮ. ನಿಮ್ಮ ಹಣೆಯ ಮಧ್ಯದಲ್ಲಿ, ಭ್ರುಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವ ಅಕಾಲಮೂರ್ತಿ ನೀವು. ಎಂಥ ಅದ್ಭುತ ಅನುಭವ! ನಿಮ್ಮ ಮೇಲಿನಿಂದ ಆ ಪರಮಪಿತಾ ಶಿವಬಾಬಾರವರ ಪ್ರೀತಿಯ, ಜ್ಞಾನದ ಮತ್ತು ಶಾಂತಿಯ ದಿವ್ಯ ಕಿರಣಗಳು ನಿರಂತರವಾಗಿ ನಿಮ್ಮ ಮೇಲೆ ಸುರಿಯುತ್ತಿವೆ. ಹಾ, ಯೋಗಾಗ್ನಿಯ ಬಿಸಿ. ಹೌದು, ಆ ದಯಾಸಾಗರನ ಮಧುರವಾದ ನೆನಪಿನ ಯೋಗಾಗ್ನಿಯು ಆತ್ಮದ ಮೇಲಿರುವ ಜನ್ಮಜನ್ಮಾಂತರದ ತುಕ್ಕನ್ನು ಸುಟ್ಟು ಭಸ್ಮ ಮಾಡುತ್ತಿದೆ. ನಾವು ಸಂಪೂರ್ಣ ಪಾವನರಾಗುತ್ತಿದ್ದೇವೆ. ಖಂಡಿತ. ಈ ಅಚಲ ಏಕರಸ ಸ್ಥಿತಿಯಲ್ಲಿ ನೀವು ಸಾಕ್ಷಾತ್ ಬಾಪ್ತಾದಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದೀರಿ. ನೀವು ಆಧ್ಯಾತ್ಮಿಕ ಲೈಟ್ ಹೌಸ್. ನಿಮ್ಮಿಂದ ಹೊರಹೊಮ್ಮುತ್ತಿರುವ ಶುಭಚಿಂತನೆ ಮತ್ತು ಮಧುರತೆಯ ಕಂಪನಗಳು ಇಡೀ ವಿಶ್ವಕ್ಕೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ದಾರಿಯನ್ನು ತೋರುತ್ತಿವೆ. ಇದೇ ನಮ್ಮ ನೈಜ ಸ್ವರೂಪ ಅಲ್ವಾ? ಹೌದು. ಈ ದಿವ್ಯವಾದ ಅಶರೀರಿ ಸ್ಥಿತಿಯನ್ನು ನಿಮ್ಮ ಪ್ರತಿಯೊಂದು ಅಣುವಿನಲ್ಲೂ ಹೀರಿಕೊಳ್ಳಿ. ಎಂಥ ದಿವ್ಯವಾದ ಅನುಭವ! ಈ ಶಾಂತಿಯ ಸ್ಥಿತಿಯನ್ನು ದಿನವಿಡೀ ಕಾಯ್ದುಕೊಳ್ಳುವುದು ನಮ್ಮ ಹೊಣೆ ಅಲ್ವಾ? ಖಂಡಿತ. ಆಫೀಸ್ನಲ್ಲಿದ್ರೂ, ಜನದಟ್ಟಣೆಯಲ್ಲಿದ್ರೂ ಆ ಅಶರೀರಿ ಸ್ಥಿತಿ ಎಂಬ ಮಾನಸಿಕ ಕವಚವನ್ನು ಧರಿಸಲು ಮರೆಯದಿರಿ. ಹೌದು, ದಿನವಿಡೀ ಮನ್ಮನಾಭವ ಸ್ಥಿತಿಯಲ್ಲಿರಿ. ಅಂದ್ರೆ ನಿರಂತರವಾಗಿ ಆ ಪರಮಾತ್ಮನ ಮಧುರ ಸ್ಮೃತಿಯಲ್ಲಿಯೇ ಇರಿ. ಎಕ್ಸಾಕ್ಟ್ಲಿ. ಮತ್ತೆ ನಾಳಿನ ಹೊಸ ಮಂಥನದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೆಂಪಿರ್ಲಿ, ನಾವು ಇನ್ನು ಮುಂದೆ ಆ ದೇಹಭಾನದ ಬಲಿಯಲ್ಲಿ ಸಿಲುಕಿದ ಕೀಟಗಳಲ್ಲ. ಖಂಡಿತ ಅಲ್ಲ. ಆ ಬಲೆಯನ್ನು ಮೀರಿ ಬೆಳಗುತ್ತಿರುವ ಸ್ವತಂತ್ರವಾದ ಪ್ರಕಾಶಮಾನವಾದ ಲೈಟ್ ಹೌಸ್ಗಳು ನಾವು. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.